ಉಲಿಯಾನೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಮೇನ್ ಹಾಸ್ಟೆಲ್ ಮುಂದೆ ಇದೀವಿ ಇವತ್ತು ನಾವು. ಇಲ್ಲಿ ನೋಡ್ತಾ ಇರಬಹುದು ನೀವು, ಹಿಂದೆ ತುಂಬಾ ದೊಡ್ಡ ಬಿಲ್ಡಿಂಗ್ ಇದೆ. 9th and 10th ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಂಡಿಯನ್ ಸ್ಟೂಡೆಂಟ್ಸ್ ಗೆ ಅಂತಾನೆ ಮಾಡಿದ್ದಾರೆ. ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಸಪರೇಟ್ ಸೆಕ್ಷನ್ಸ್ ಕೂಡ ಇದೆ. 9th and 10th ಫ್ಲೋರ್ ಫುಲ್ ಎಂಟೈರ್ಲಿ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಗೆ ಅಂತಾನೆ ಮಾಡಿದ್ದಾರೆ. ಯೂನಿವರ್ಸಿಟಿಯಿಂದ ತುಂಬಾ ದೂರನೂ ಇಲ್ಲ ಇದು ನಿಮ್ಗೆ. ಬೈ ಟ್ರಾಮ್ ಹಾಸ್ಟೆಲ್ ಮುಂದೆನೆ ನಿಮಗೆ ಟ್ರಾಮ್ ಸ್ಟೇಷನ್ ಇದೆ. ಟ್ರಾಮ್ ಬಂದ್ಬಿಟ್ಟು ಇಲ್ಲಿ ರಷ್ಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಗೆ ಬಳಸುವಂತ ಟ್ರೈನ್ ಕೈಂಡ್ ಆಫ್ ಒಂದು ಫೆಸಿಲಿಟಿ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಿರುತ್ತೆ. ನೀವು ಇಲ್ಲೇ ಹಾಸ್ಟೆಲ್ ಮುಂದೆನೆ ನಿಮ್ಗೆ ಟ್ರಾನ್ಸ್ ಸ್ಟೇಷನ್ ಇರುತ್ತೆ. ಹತ್ತಿರ ಒಂದು 15-20 ಮಿನಿಟ್ಸ್ ಗೆಲ್ಲ ಹಾಸ್ಟೆಲ್ ರೀಚ್ ಆಗ್ತೀರಾ. ಈಸಿಯಾಗಿ ಕನ್ವೀನಿಯಂಟ್ ಇರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಹಾಸ್ಟೆಲ್ ಇಂದ ಯೂನಿವರ್ಸಿಟಿ ನಿಮ್ಗೆ ಕಷ್ಟ ಆಗೋದಿಲ್ಲ. ಅಷ್ಟೇ ಅಲ್ದಂಗೆ ಇನ್ನು ಸೇಫ್ಟಿ ವಿಷಯಕ್ಕೆ ಅಂತ ಬಂದಾಗ ನಿಮ್ಗೆ ಹಾಸ್ಟೆಲ್ ಅಲ್ಲಿ ಯಾರೇ ಆಗ್ಲಿ ಔಟ್ಸೈಡರ್ಸ್ ನ ಎಂಟ್ರಿ ಇರೋದಿಲ್ಲ. ಓನ್ಲಿ ಸ್ಟೂಡೆಂಟ್ಸ್ ಗೆ ಪಾಸ್ ಅಂತ ಕೊಟ್ಟಿರ್ತಾರೆ. ಸ್ಟೂಡೆಂಟ್ಸ್ ಮಾತ್ರ ಎಂಟ್ರಿ ಆಗ್ಬಹುದು. ಅವ್ರು ಎಂಟ್ರಿ ಅಂಡ್ ಎಕ್ಸಿಟ್ ಅಲ್ಲಿ ಆ ಸ್ಟೂಡೆಂಟ್ ಪಾಸ್ ನ ತೋರಿಸಿ ಎಂಟ್ರಿ ಎಕ್ಸಿಟ್ ಆಗ್ಬೇಕಾಗುತ್ತೆ. ಅಂಡ್ ಸ್ಪೆಸಿಫಿಕ್ ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ರಾತ್ರಿ ಒಂದು 10-11 ಗಂಟೆ ಮೇಲೆ ಸ್ಟೂಡೆಂಟ್ಸ್ ನ ಔಟ್ಸೈಡ್ ಹೋಗಕ್ಕೆ ಬಿಡೋದಿಲ್ಲ. ಸೊ ಆ ರೀತಿ ಒಂದು ಸೇಫ್ಟಿ ವಿಷಯಕ್ಕೆ ಅಂತ ಬಂದಾಗ ಹಾಸ್ಟೆಲ್ ಸ್ಟೂಡೆಂಟ್ ಸೇಫ್ಟಿಗೆ ಅಂತ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಅಷ್ಟೇ ಅಲ್ದಂಗೆ ಗರ್ಲ್ಸ್ ಕೂಡ ಈಗ ಔಟ್ಸೈಡ್ ಅಲ್ಲಿ ನೀವು ಇದ್ದಾಗ ಸೇಫ್ಟಿ ಬಗ್ಗೆ ತುಂಬಾನು ಕನ್ಸರ್ನ್ ಆಗಿರ್ತೀರ. ಸೊ ಅಂತ ವಿಷಯದಲ್ಲಿ ಹಾಸ್ಟೆಲ್ ಸೇಫ್ಟಿ ವಿಷಯದಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಅಂಡ್ ಅಷ್ಟೇ ಅಲ್ದಂಗೆ ಈ ಹಾಸ್ಟೆಲ್ ಸುತ್ತಮುತ್ತ ಅಕ್ಕಪಕ್ಕನೆ ತುಂಬಾ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ 2 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ಸೂಪರ್ ಮಾರ್ಕೆಟ್ ಸಹ ಇದೆ. ಅಂಡ್ ಇಲ್ಲಿಂದ ನಿಮ್ಗೆ ಒಂದು 100 ಮೀಟರ್ಸ್ ಅಲ್ಲಿ ನಿಮ್ಗೆ ಮಾಲ್ ಸಹನೂ ಇದೆ. ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಎಲ್ಲ ಹಾಸ್ಟೆಲ್ ಅಕ್ಕಪಕ್ಕನೆ ಇದೆ. ಯಾಕಂತಂದ್ರೆ ಹಾಸ್ಟೆಲ್ ಬಂದ್ಬಿಟ್ಟು ಮೇನ್ ಸಿಟಿ ಸೆಂಟ್ರಲ್ ಇರೋದ್ರಿಂದ ನಿಮಗೆ ಒಂದು ಗ್ರಾಸರೀಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗೋದಿಲ್ಲ. ಎಲ್ಲ ರೀತಿಯಲ್ಲಿ ನಿಮ್ಗೆ ಕನ್ವೀನಿಯಂಟ್ ಆಗಿದೆ. ಅಂಡ್ ಇನ್ನು ಫುಡ್ ವಿಷಯಕ್ಕೆ ಬಂದಾಗ ಹಾಸ್ಟೆಲ್ ಅಲ್ಲೇ ನಿಮಗೆ ಕ್ಯಾಂಟೀನ್ ವ್ಯವಸ್ಥೆ ಇದೆ. ಸೊ ನೀವೀಗ ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಊಟ ತಿಂಡಿಗೆ ಕಷ್ಟ ಆಗೋದಿಲ್ಲ. ಸೇಮ್ ಇಂಡಿಯನ್ ಫುಡ್ ಸಿಗುತ್ತೆ. ನಿಮಗೆ ಮೆಸ್ ಫೆಸಿಲಿಟಿ ಕೂಡ ಹಾಸ್ಟೆಲ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಗೆ ಹಾಸ್ಟೆಲ್ ಅಲ್ಲಿ 2 ಶೇರಿಂಗ್ ಅಂಡ್ 3 ಶೇರಿಂಗ್ ಕೂಡ ಇರುತ್ತೆ. ಹಾಸ್ಟೆಲ್ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಫರ್ನಿಶ್ಡ್ ಆಗಿದೆ. ಅಂಡ್ ಊಟ ತಿಂಡಿನೂ ಅಷ್ಟೇ ನಿಮ್ಗೆ ಕಷ್ಟ ಆಗೋದಿಲ್ಲ. ಇಂಡಿಯನ್ ಫುಡ್ ಸಿಗೋದ್ರಿಂದ ಸೊ ನೀವು ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ಹಾಸ್ಟೆಲ್ ಅಲ್ಲಿ ಇರಬಹುದು. ಯಾಕಂದ್ರೆ ಔಟ್ಸೈಡ್ ನೀವೇನು ಸ್ಟೇ ಆಗ್ತೀರಾ ಅದಕ್ಕಿಂತ ಬೆಟರ್ ನಿಮ್ಗೆ ಹಾಸ್ಟೆಲ್ ಅಲ್ಲೇ ಫೆಸಿಲಿಟಿ. ನಾವಾಗಲೇ ಹೇಳ್ದಂಗೆ 9th to 10th ಫ್ಲೋರ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಡಿಯನ್ಸ್ ಗೆ ಅಂತಾನೆ ಹಾಸ್ಟೆಲ್ ಮಾಡಿದ್ದಾರೆ. ಅಂಡ್ ಈ ಹಾಸ್ಟೆಲ್ ಬಂದ್ಬಿಟ್ಟು 11th ಫ್ಲೋರ್ ಇರೋ ನಮ್ಮ ಇಂಡಿಯನ್ ಒಂದು ಕ್ಯಾಂಟೀನ್ ಗೆ ಮೆಸ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ನೀವು ಫುಡ್ ಯಾವುದೇ ರೀತಿ ತೊಂದರೆ ಆಗಿರೋದಿಲ್ಲ. ಅಷ್ಟೇ ಅಲ್ದಂಗೆ ಇದೇ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಒಂದು ಫೋಟೋ ಕಾಪಿಗ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸ್ಟೇಷನರಿ ಶಾಪ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಔಟ್ಸೈಡ್ ಈಗ ರಷ್ಯನ್ ಕ್ಯಾಂಟೀನ್ ಆಗಿರ್ಬೋದು. ಸೊ ಈ ತರ ನೀವು 4-5 ತರ ಶಾಪ್ಸ್ ಎಲ್ಲವೂ ಇದಕ್ಕೆ ಬಿಲ್ಡಿಂಗ್ ಅಲ್ಲೇ ಕನೆಕ್ಟೆಡ್ ಆಗಿರುತ್ತೆ. ಸೊ ನೀವು ಔಟ್ಸೈಡ್ ಹೋಗೋ ಅಂತ ಅಷ್ಟು ಏನು ಅವಶ್ಯಕತೆ ಬೀಳೋದಿಲ್ಲ. ಅಷ್ಟೇ ಅಲ್ದಂಗೆ ಮುಂಚೆ ಹೇಳ್ದಂಗೆ ನಾನು ನಿಮ್ಗೆ ಯೂನಿವರ್ಸಿಟಿ ಅಕ್ಕಪಕ್ಕನೆಲ್ಲ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕನ್ವೀನಿಯಂಟ್ ಇರೋದ್ರಿಂದ ಬಿಲ್ಡಿಂಗ್ ಅಲ್ಲೂ ಸಹ ನಿಮ್ಗೆ ಕ್ಯಾಂಟೀನ್ ವ್ಯವಸ್ಥೆ, ಮೆಸ್ ವ್ಯವಸ್ಥೆ, ಫೋಟೋ ಕಾಪಿ, ಸ್ಟೇಷನರಿ ವ್ಯವಸ್ಥೆ ಎಲ್ಲವೂ ಇರೋದ್ರಿಂದ ಸ್ಟೂಡೆಂಟ್ ಗೆ ಒಂಥರ ಎಲ್ಲ ಕಂಪ್ಲೀಟ್ ಆಗಿ ಅನುಕೂಲಕರವಾಗಿರುತ್ತೆ. ಯಾವುದೇ ರೀತಿ ಅವ್ರಿಗೆ ಒಂದು ಇಶ್ಯೂಸ್ ಆಗಿರ್ಬೋದು, ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ರೀತಿ ಇರೋದಿಲ್ಲ. ಅಂಡ್ ರೂಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಆಗಿ ವೆಲ್ ಫರ್ನಿಶ್ಡ್ ಆಗಿ ಇದೆ. ಜಾಸ್ತಿ ನಿಮ್ ಕಂಜೆಸ್ಟೆಡ್ ಆಗಿ ಕೂಡ ಇರೋದಿಲ್ಲ. ನಿಮ್ಗೆ ಒಂದು 2 or 3 ಶೇರಿಂಗ್ಸ್ ಅಲ್ಲಿ ನಿಮ್ಗೆ ರೂಮ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಸ್ಟೂಡೆಂಟ್ ಗೆ ಒಂದು ಸಪರೇಟ್ ಕಾಟ್, ಬೆಡ್ ಅಂಡ್ ಒಂದು ವಾರ್ಡ್ರೋಬ್, ಒಂದು ಸ್ಟಡಿ ಟೇಬಲ್ ಅಂಡ್ ಚೇರ್ ಸಿಗುತ್ತೆ. ಅಷ್ಟೇ ಅಲ್ದಂಗೆ ನಿಮ್ಗೆ ಕಾಮನ್ ಕಿಚನ್ ಅಂಡ್ ಕಾಮನ್ ವಾಶ್ರೂಮ್ಸ್ ಅಂಡ್ ಬಾತ್ರೂಮ್ಸ್ ಎಲ್ಲ ಇರುತ್ತೆ ಪ್ರತಿ ಒಂದು ಸೆಕ್ಷನ್ ಅಲ್ಲೂ ಸಹ ನಿಮ್ಗೆ. ಸೊ ಸ್ಟೂಡೆಂಟ್ ಒಂದು ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಆಗ್ಲಾರ್ದಂಗೆ ಕಂಫರ್ಟೇಬಲ್ ಆಗಿ ತಮ್ಮ ಎಜುಕೇಶನ್ ಬಗ್ಗೆ ಗಮನ ಹರಿಸಿ ಸ್ಟಡೀಸ್ ಕಂಟಿನ್ಯೂ ಮಾಡಬಹುದು.